ಪಕ್ಷದವರು ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾವು ಆಯ್ತು, ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಡಿ. ಅವರು ರಂಗನಾಥ್ ಸಿಟ್ ಡೌನ್. ಅವ್ರು ಉತ್ತರ ಕೊಡ್ಲಿ, ಬಿಜೆಪಿ ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ನಿಮ್ಗೆ ಕೂತ್ಕೊಂಡು ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ಲಿ, ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ, ನೀವು ಮಂತ್ರಿ ಉತ್ತರ ಕೊಡ್ಲಿ. ಬಿಡಿ ರಂಗನಾಥ್ ಸಿಟ್ ಡೌನ್, ಗಮನಿಸಿ ಸಿಟ್ ಡೌನ್. ನೀವು ಕೂತ್ಕೊಳ್ಳಿ, ನೋಡಿ ಕೂತ್ಕೊಳ್ಳಿಪ್ಪ. ಮಂತ್ರಿ ಮಾತಾಡಿ, ವಿಜೇಂದ್ರ ಅವರು ನೀವು ಮಾತಾಡಿ, ಮಾತಾಡಿ. ಮಾತಾಡಕೂಡಿ. ಗೋಪಾಲ ವಿಶ್ವನಾಥ್ ಮಂತ್ರಿ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದರೆ ವಿಜೇಂದ್ರ ಸರ್ ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಉತ್ತರ ಕೊಡಿ. ರಾಷ್ಟ್ರದಲ್ಲಿ ವಿದೇಶಾಂಗ ನೀತಿ ಬರಲಾರ್ದು ಆರ್ಥಿಕ ನೀತಿ ಏನಾಗಿದೆ? ನೀವು ನಿಮ್ ಬೆಸ್ಟ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು? ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಬಾಯಿ ಬಿಟ್ಟಿಲ್ಲ. ಪತ್ರಿಕಾ ಮಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ದೇಶ. ಅನಗತ್ಯವಾಗಿ ಚರ್ಚಿಸಿದಾಗಿ ಅದೇ ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಮಾತಾಡ್ತಿರ್ತೀರಲ್ಲ, ಕೂತ್ಕೊಳ್ತಾರೆ. ಅವಮಾನ ಮಾಡ್ತಾ ಇದ್ದಾರೆ. ಆಯ್ತು, ನೀವು ಕೂತ್ಕೊಳ್ಳಿ. ಯುದ್ಧ ಕಣಿತೀರ ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ. ಯಾವ್ದು ಒಬ್ರು ಮಾತಾಡಿ. ಆಯ್ತು, ಒಬ್ರು ಮಾತಾಡಿ. ಪೆಟ್ರೋಲ್ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ಸದನದ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್ ವಿಶ್ವನಾಥ್ ಕೊಡ್ತಾನೆ. ಮಾಡೋರ್ದು ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ. ಜನ ಕೂತ್ಕೊಳ್ಳಿ, ನಾವು ಮಾಡ್ತೇವ್ರಿ. ಆಯ್ತಪ್ಪ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಆಯ್ತು, ಇಲ್ಲಿ ಒಂದ್ ಸೆಕೆಂಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.